ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸಾಧನಾ ಶಂಕರ್ ಅಕಾಡೆಮಿ ವತಿಯಿಂದ 76ನೇ ಗಣರಾಜ್ಯೋತ್ಸವದ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 1947 ಆಗಸ್ಟ್ 15ರಂದು ಸ್ವತಂತ್ರ ಸಿಗತ್ತೆ. ನಮ್ಮ ಬ್ಯೂಟಿಫುಲ್ ಭಾರತವನ್ನು ಸರ್ಕಾರ ಆಳಲಿಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇರುತ್ತೆ. ಆ ಸಂವಿಧಾನದ ರಚನೆಗಾಗಿ 7 ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಸ್ನೇಹಿತರೆ, ಆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ BR ಅಂಬೇಡ್ಕರನ್ನು ನೇಮಿಸಲಾಗತ್ತೆ. ಇವರೆಲ್ಲರ ಫಲವಾಗಿ 2 ವರ್ಷ 11 ತಿಂಗಳು 18 ದಿವಸ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂವಿಧಾನ ರಚನೆ ಆಗತ್ತೆ. ಈ ರಚನೆ ಆಗಿರ್ತಕ್ಕಂಥ ಸಂವಿಧಾನವನ್ನು ನವೆಂಬರ್ 4, 1948 ಸಂವಿಧಾನ ಸಭೆಗೆ ಸಲ್ಲಿಸಲಾಗತ್ತೆ. ಅಲ್ಲಿಂದ ಅನೇಕ ಚರ್ಚೆಗಳ ನಂತರ ನವೆಂಬರ್ 26, 1949ರಂದು ಈ ಸಂವಿಧಾನವನ್ನು ಅಂಗೀಕಾರ ಮಾಡ್ತೀವಿ. ಈ ಅಂಗೀಕಾರವಾಗಿರ್ತಕ್ಕಂಥ ದಿನವನ್ನು ನಾವು ಸಂವಿಧಾನ ದಿವಸ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಆದರೆ ನವೆಂಬರ್ 26, 1949ರಂದು ಅಂಗೀಕಾರ ಆದರೂ ಕೂಡ ಅವತ್ತು ಜಾರಿಗೆ ತರಲ್ಲ. ಯಾಕಂದರೆ ಅದಕ್ಕೊಂದು ಇತಿಹಾಸದ ಹಿನ್ನೆಲೆ ಇದೆ. ಆ ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂದರೆ, ಜನವರಿ 26, 1930 ನಮ್ಮ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಲಾಹೋರ್ನ ರಾವಿ ನದಿಯ ದಂಡೆಯ ಮೇಲೆ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಕೂಗಿರ್ತೀವಿ. ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಘೋಷಣೆಯನ್ನು ಕೂಗಿರ್ತೀವಿ. ಆ ದಿನದ ಸವಿ ನೆನಪಿಗಾಗಿ ನವೆಂಬರ್ 26 ನಂತರ, ಅಂದರೆ 2 ತಿಂಗಳ ನಂತರ ಜನವರಿ 26, 1950ರಂದು ಸಂವಿಧಾನವನ್ನು ಜಾರಿಗೆ ತರ್ತೀವಿ. ಆ ಜಾರಿಗೆ ತಂದಂತಹ ದಿನವನ್ನು ನಾವು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ಈ ವರ್ಷದ ಗಣರಾಜ್ಯೋತ್ಸವದ ಒಂದು ವಿಶೇಷವಾಗಿರ್ತಕ್ಕಂಥ ಥೀಮ್ ಏನಪ್ಪ ಅಂದರೆ, ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್, ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಅಂತಕ್ಕಂಥ ಥೀಮ್ನೊಟ್ಟಿಗೆ ಆಚರಣೆಯನ್ನು ಮಾಡ್ತಿದ್ದೀವಿ ಸ್ನೇಹಿತರೆ. ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಗಣರಾಜ್ಯೋತ್ಸವನ ನವದೆಹಲಿಯ ಕರ್ತವ್ಯ ಪಥ, ಅಂದಿನ ರಾಜಪಥದಲ್ಲಿ ಅನೇಕ ಮೆರವಣಿಗೆಗಳನ್ನು, ಭವ್ಯ ಮೆರವಣಿಗೆಗಳನ್ನು ಮಾಡೋದ್ರ ಮೂಲಕ ಆಚರಣೆ ಮಾಡ್ತೀವಿ. ಒಂದು ಬ್ಯೂಟಿಫುಲ್ ಆಚರಣೆಯನ್ನು ಇವತ್ತು ನೀವೆಲ್ಲ ಟಿವಿಗಳಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲ, ಈ ವಿಶೇಷವಾಗಿರ್ತಕ್ಕಂಥ 76ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಬೋವೋ ಸುಬಿಯಾಂಟೋ ಅವರು ಭಾಗವಹಿಸ್ತಾರೆ ಸ್ನೇಹಿತರೆ. ಯಾಕಂದರೆ ಭಾರತ ಮತ್ತು ಇಂಡೋನೇಷ್ಯಾದ ಒಂದು ಬ್ಯೂಟಿಫುಲ್ ಸಂಬಂಧಗಳು ಸುಧಾರಣೆ ಆಗಲಿ ಅಂತ ತಮ್ಮೆಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಾಧನಾ ಶಂಕರ್ ಅಕಾಡೆಮಿ ವತಿಯಿಂದ ಕೋರ್ತೀವಿ ಸ್ನೇಹಿತರೆ. ತಾವು ಬ್ಯೂಟಿಫುಲ್ ಆಗಿ ಬೆಳೀರಿ. ತಾವು ಬೆಳೆದರೆ ಭಾರತವೂ ಬೆಳೆಯುತ್ತೆ, ಭಾರತವೂ ಪ್ರಜ್ವಲಿಸುತ್ತೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.